ಹಾಯ್ ಫ್ರೆಂಡ್ಸ್, ಟೇಸ್ಟಿಂಗ್ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಖಾರದ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಪದಾರ್ಥಗಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಖಾರದ ಪುಡಿ, ಮೆಣಸಿಕಾಯನ್ನು ತೆಗೆದುಕೊಳ್ಳಿ, ಅದು ತುಂಬು ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಳ್ಳಿ, ಏಕೆಂದರೆ ತುಂಬಿನಲ್ಲಿಯೇ ಶಕ್ತಿ ಇರುತ್ತದೆ. ಇದನ್ನು ಈ ಥರದಲ್ಲಿ ಕಟ್ ಮಾಡಿಟ್ಟುಕೊಂಡು ಹಾಗೆ ಇದನ್ನು ಒಂದು ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸಿಕೊಳ್ಳಿ, ಯಾಕಂದರೆ ಸ್ವಲ್ಪ ಧೂಳು ಇರುತ್ತೆ. ಇದನ್ನು ಮೇಲೆ ಬಿಸಿಲಿನಲ್ಲಿ 3 ಅಥವಾ 4 ತಾಸು ಮೆಣಸಿನಕಾಯಿ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿ ಒಣಗಿಸಿ. ಖಾರದ ಪುಡಿ ಮಸಾಲ ಹಾಕಿಸುವುದಕ್ಕೆ ಈ 14 ಪದಾರ್ಥಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಲೈಟ್ ಮೆರೂನ್ ಆಗಿ ಫ್ರೈ ಮಾಡಿಕೊಳ್ಳಬೇಕು. ಒಂದು ಪಾತ್ರೆಗೆ 1 ಕಪ್ ಧನಿಯಾ ಬೀಜವನ್ನು ಹಾಕಿಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದನ್ನು ಒಂದು ತಟ್ಟೆಗೆ ಇಟ್ಟುಕೊಳ್ಳಿ. ಹಾಗೆ 4 ಪೀಸ್ ಅಥವಾ 5 ಪೀಸ್ ಚಕ್ಕೆ ಪೀಸನ್ನು ಹಾಕಿ, ಮಸಾಲ ಹೂವನ್ನು 2 ಅಥವಾ 3 ಹಾಕಿ, ಲವಂಗ ಒಂದು 10 ಹಾಕಿ, ಏಲಕ್ಕಿ ಒಂದು 2, ಪೆಪ್ಪರ್ ಮೆಣಸಿನ ಬೀಜ ಇದನ್ನು 1 ಟೇಬಲ್ ಸ್ಪೂನನ್ನು ಹಾಕಿಕೊಳ್ಳಿ. ಹಾಗೆ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ 2 ಬಿರಿಯಾನಿ ಎಲೆಯನ್ನು ಹಾಕಿಕೊಂಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ತಟ್ಟೆಯಲ್ಲಿ ಹಾಕಿಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು ನೋಡಿ ಹೀಗೆ ಹಾಕಿಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಇದು ಕಪ್ಪು ಆಗಬಾರ್ದು, ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿಯನ್ನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಹಾಗೆ ಒಂದು ಅರ್ಧ ಇಂಚಿನಷ್ಟು ಇಂಗನ್ನು ಹಾಕಿ ಬಿಸಿ ಮಾಡಿಕೊಳ್ಳುತ್ತಾ ಇದ್ದೇನೆ. ನೋಡಿ, ಈ ಥರದಲ್ಲಿ ಫ್ರೈ ಆಗಬೇಕು. ಹಾಗೆ 1 ಕಪ್ಪು ಕರಿಬೇವನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಇದು ಹೋಗುವವರೆಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ಥರದಲ್ಲಿ ಫ್ರೈ ಆಗಬೇಕು. ಇದನ್ನು ಈ ತಟ್ಟೆಗೆ ಎತ್ತಿಟ್ಟುಕೊಳ್ಳಬೇಕು. ನೋಡಿ, ಹೀಗೆ ಈ ಥರದಲ್ಲಿ ಫ್ರೈ ಆಗಿದೆ. ಈ ಖಾರದ ಪುಡಿಗೆ ಆಮೇಲೆ ಹಾಕುವುದಕ್ಕೆ ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಉಪ್ಪು ಬೇಕು. ಈ ಮೆಣಸಿನಕಾಯಿಗೆ ಹುರಿದಿಟ್ಟುಕೊಂಡ ಮಸಾಲವನ್ನು ಹಾಕಿಕೊಳ್ಳಿ. ಹಾಗೆ ಅರಿಶಿಣ ಹಾಗೂ ಬೆಳ್ಳುಳ್ಳಿ ಹಾಗೂ ಉಪ್ಪನ್ನು ಎತ್ತಿಟ್ಟುಕೊಳ್ಳಿ. ಅದು ಏಕೆಂದರೆ ಇದನ್ನು ಮಿಷಿನಿಗೆ ಹಾಕಿಸಿಕೊಂಡು ಬಂದ ಮೇಲೆ ಹಾಕಬೇಕು. ನೋಡಿರಿ, ಈ ಥರದಲ್ಲಿ ಇಟ್ಟುಕೊಂಡು ಮಿಷಿನಿಗೆ ಪೌಡ್ರ್ ಮಾಡಿಸಿಕೊಂಡು ಬನ್ನಿ. ನೋಡಿ, ಈ ಥರದಲ್ಲಿ ಖಾರದ ಪುಡಿ ರೆಡಿಯಾಗಿದೆ. ಇದನ್ನು ಒಂದು ಪೇಪರ್ ಮೇಲೆ ಹಾಕಿ ಆರಲು ಬಿಡಿ. ಇದು ಚೆನ್ನಾಗಿ ಆರಬೇಕು, ಇಲ್ಲಂದರೆ ಕಪ್ಪಾಗುತ್ತೆ. ಇದಕ್ಕೆ ಎತ್ತಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಒಂದು 20 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಅದು ಲೈಟ್ ಮಿಕ್ಸಿಗೆ ಹಾಕಿ ಅದನ್ನು ಇದರ ಮೇಲೆ ಹಾಕಿ ಖಾರದ ಪುಡಿ ಮೇಲೆ ಹಾಕಿಕೊಳ್ಳಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಇದು ಚೆನ್ನಾಗಿ ಬೆಳ್ಳುಳ್ಳಿ ಮಿಕ್ಸ್ ಆದ ನಂತರ ಇದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕಿ, 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಇದು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಲು ಬಿಡಿ. ನೋಡಿ, ಇವಾಗ
ಆಲ್ ಇನ್ ಒನ್ ಮಸಾಲ ಪೌಡ್ರ್ ರೆಡಿ. ಎಲ್ಲ ಪದಾರ್ಥಗಳಿಗೂ ಬರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.